ಹೇಗಿದೆಯಾ ಮಗನೇ? ಎಷ್ಟು ಸರ್ತಿನ್ರಿ ಹೇಳೋದು ನಿಮಗೆ, ಹಾಗಂತ ಕರಿಬೇಡಿ, ಇರಿಟೇಟ್ ಆಗುತ್ತೆ ನನಗೆ. ಸುಮ್ಮನೆ ತಲೆ ತಿನ್ಬೇಡಿ, ಕರ್ಸಿದ ವಿಷಯ ಏನು ಅಂತ ಹೇಳಿ. ನಿನಗಂತೂ ನನ್ನ ಮೇಲೆ ಪ್ರೀತಿ ಇಲ್ಲ, ಆದರೆ ನೀನು ಅಂದರೆ ನನಗೆ ಪ್ರಾಣ. ಅದಕ್ಕೆ ನೀನು ಏನೇ ಅಂದರೂ ಏನೇ ಆಡಿದರೂ ಸಹಿಸ್ಕೋತೀನಿ. ಹೋಗ್ಲಿ ಬಿಡು, ಇವತ್ತು ಮನೆಯಲ್ಲಿ ಪಾರ್ಟಿ ಇಟ್ಕೊಂಡಿದ್ದೀನಿ, ನೀನು ಬರಬೇಕು. ಯಾಕಂದರೆ ನನ್ನ ಬಿಸ್ನೆಸ್ ಪಾರ್ಟ್ನರು ನಿನ್ನನ್ನು ನೋಡಬೇಕು ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಬಾ. ನಾನು ಬರೋಕ್ಕಾಗಲ್ಲ. ನಿಮ್ಮ ಯಾವುದೇ ಆ್ಯಕ್ಟಿವಿಟೀಸಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಐ ಡೋಂಟ್ ವಾಂಟ್ ಟು ಕಮ್ ದೇ. ಹಾಗೆ ಹೇಳಬೇಡ ರಂಜಿತ್, ಇದು ನನ್ನ ಬಿಸ್ನೆಸ್ನ 7 ಬೀಳಿನ ಪ್ರಶ್ನೆ. ನೀನು ನನ್ನನ್ನು ತಂದೆ ಅಂತ ಕರೀದೇ ಇದ್ರೂ ನನಗೆ ಬೇಜಾರಿಲ್ಲ. ನನ್ನ ಪಾರ್ಟ್ನರ್ ಮುಂದೆ ಅವಮಾನ ಮಾಡೋಕ್ಕೆ ಹೋಗಬೇಡ. ದಯವಿಟ್ಟು ಬಾ, ಬೇಕಾದ್ರೆ ನಿನ್ನ ಕಾಲು ಹಿಡ್ಕೋತೀನಿ. ನೋಡಿ, ಇನ್ನೊಬ್ಬರು ಮುಂದೆ ನನ್ನ ಎಕ್ಸ್ಪೋಸ್ ಮಾಡಿ ನನ್ನ ಗೌರವಕ್ಕೆ ಧಕ್ಕೆ ತರಬೇಡಿ. ನೀವು ನನ್ನ ತಂದೆ ಅಂತ ಯಾರ ಮುಂದೆ ತೋರಿಸ್ಕೊಳ್ಳೋದಕ್ಕೂ ನನಗೆ ಇಷ್ಟ ಇಲ್ಲ. ನನಗಿಷ್ಟ ಇದೆ. ನಿನ್ನನ್ನು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ರಂಜಿತ್, ನಾನು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ನೀನು ಬರದೇ ಹೋದರೆ ನನಗೆ ಅವಮಾನ ಆಗತ್ತೆ. ಆ ಅವಮಾನ ತಡಿಲಾರದೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ. ದಯವಿಟ್ಟು ಯೋಚಿಸು. ನಿಮ್ಮಪ್ಪ ನಿನಗೆ ಬೇಕಿದ್ರೆ ನೀನು ಸಂಜೆ ಮನೆಗೆ ಬರ್ತೀಯ. ಏನ್ರಿ ನೀವು? ಹಲೋ ಚಕ್ರಿ, ಎಲ್ಲಿದ್ದೀರಾ ನೀವು? ಎಲ್ಲ ಹೊರಗಡೆ ಇದ್ದೀನಿ. ಏನು ವಿಷಯ? ಚಕ್ರಿ, ಇವತ್ತು ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಮನೆಯಲ್ಲಿ ಪಾರ್ಟಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಅವ್ರು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಬೇರೆ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಮಿಸ್ ಮಾಡದೆ ನನ್ನ ಜೊತೆ ಬರಬೇಕು. ಅಲ್ಲಿಗೆ ನಾನೇನಿಕ್ಕೆ? ನೀನು ಹೋಗ್ಬಾ. ಇಲ್ಲ ಚಕ್ರಿ, ನೀವು ಬರಲೇಬೇಕು. ನಾನು ನಿಮ್ಮನ್ನ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಪ್ಲೀಸ್ ಚಕ್ರಿ, ಇದೊಂದ್ಸಲ ನೀವು ನನ್ನ ಜೊತೆ ಬನ್ನಿ. ಇದು ನನ್ನ ಮರ್ಯಾದೆ ಪ್ರಶ್ನೆ. ಏನಿದು, ಇಬ್ರು ಒಂದೇ ಥರ ಹೇಳ್ತಿದಾರಲ್ಲ? ಹೇಳಿ ಚಕ್ರಿ, ಬರ್ತೀರಾ ತಾನೆ? ಹಾ, ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚಕ್ರಿ. ಥ್ಯಾಂಕ್ಸ್. ಏನು ರಂಜಿತ್, ಏನು ಹೇಳ್ತಾನೆ ಇಲ್ಲ? ಸರಿ, ಬರ್ತೀನಿ. ಆದರೆ ನಾನು ಅಲ್ಲಿಗೆ ಬಂದರೂ ಇರೋದು 5 ನಿಮಿಷ. ಆಮೇಲೆ ಊಟ ಮಾಡಲ್ಲ ನಿಮ್ಮ ಮನೇಲಿ ನಾನು. ಪರವಾಗಿಲ್ಲ, ನೀನು ಹಾಗೆ ಬಂದು ಹೀಗೆ ಹೋದ್ರೆ ಸಾಕು. ನಾ ಅಲ್ಲಿದ್ದಾಗ ನನಗೆ ಇಷ್ಟ ಆಗದಿರೋ ಥರ ನಡ್ಕೊಂಡ್ರೆ ದೊಡ್ಡ ಸೀನ್ ಕ್ರಿಯೇಟ್ ಆಗುತ್ತೆ, ನೆನಪಿರಲಿ. ನಿನಗೆ ಬಾ ಅಂಥೇಳಿ ನಾನು ಯಾಕೋ ಹಾಗೆ ನಡ್ಕೋತೀನಿ. ನೀನು ಬರ್ತೀಯಲ್ಲ, ಅಷ್ಟೇ ಸಂತೋಷ. ಎರಡೂ ಕಡೆಯಿಂದಲೂ ನನಗೆ ಗೊತ್ತಿಲ್ಲದೆ ನನ್ನನ್ನು ಸಿಕ್ಕಾಕ್ಸೋದಕ್ಕೆ ಏನೋ ಗೇಮ್ ನಡೀತಾ ಇದೆ. ಇದ್ರ ಮಧ್ಯೆ ನಂದು ಒಂದು ಗೇಮ್ ಇರುತ್ತೆ. ಏ ಸ್ವಾತಿ, ನನ್ನನ್ನು ಮತ್ತೆ ಆದಿತ್ಯನು ಮದುವೆ ಆಗಕ್ಕೆ ಬಿಡಲ್ಲ ಅಂದೆ ಅಲ್ವಾ? ಈಗಿದೆ ಕಣೆ ನಿನಗೆ ಹಬ್ಬ.